ನಮಸ್ಕಾರ ಎಲ್ಲರಿಗೂ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇವತ್ತು ಅವಲಕ್ಕಿ ಲಡ್ಡು ಮಾಡುವುದನ್ನು ನೋಡೋಣ. ರೆಸಿಪಿ ಎಷ್ಟು ಸಿಂಪಲು ಅಷ್ಟೇ ರುಚಿಯಾಗಿರುತ್ತೆ. ಮೊದಲು ಲಡ್ಡು ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಇವಾಗ 1/4 ಕಪ್ ಕಡಲೆ ಬೀಜವನ್ನು ಡ್ರೈ ರೋಸ್ಟ್ ಮಾಡ್ತೀನಿ. 2 ನಿಮಿಷ ಡ್ರೈ ರೋಸ್ಟ್ ಆದರೆ ಸಾಕು. ಇವಾಗ ಇದಕ್ಕೇನೆ 1/4 ಕಪ್ ಪುಟಾಣಿಯನ್ನು ಹಾಕಿ ಜೊತೆಗೇನೆ ಇದನ್ನು 2 ನಿಮಿಷ ಡ್ರೈ ರೋಸ್ಟ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಇವಾಗ ಅದೇ ಪ್ಯಾನಿಗೆ 1 ಕಪ್ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿ ಇದನ್ನು ಅದೇ ಪ್ಲೇಟಿಗೆ ತೆಗೆದಿಡ್ತೀನಿ. ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ತೀನಿ. ನೋಡಿ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಕಡಲೆ ಪುಟಾಣಿ ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ಪುಡಿ ಮಾಡ್ತೀನಿ. ನೈಸಾಗಿ ಪುಡಿ ಮಾಡಬೇಡಿ, ಚಿರೋಟಿ ರವೆ ಥರ ಪುಡಿ ಮಾಡಬೇಕು. ನೋಡಿ ಹೀಗೆ ಇರಬೇಕು. ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಗೋಡಂಬಿ ದ್ರಾಕ್ಷಿ ಹುರಿಯೋಕೆ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ತುಪ್ಪ ಬಿಸಿ ಆದಾಗ ಸ್ವಲ್ಪ ಗೋಡಂಬಿ ಪೀಸನ್ನು ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಾಗ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ನೋಡಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಸೈಡಿಗೆ ಇಡ್ತೀನಿ. ಬೆಲ್ಲ ಕರಗಿಸೋಕೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 3/4 ಕಪ್ ಬೆಲ್ಲವನ್ನು ಹಾಕ್ತೀನಿ. ಹಾಗೆಯೇ 3/4 ಕಪ್ ನೀರು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಬೆಲ್ಲ ಕರಗಿಸ್ತೀನಿ. ನಾನು ಲಡ್ಡು ಮಾಡೋಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸೇಮ್ ಬೌಲಲ್ಲಿ ಅಂದರೆ ಸೇಮ್ ಮೆಜರ್ಮೆಂಟಲ್ಲಿ ತಗೊಂಡಿದ್ದೀನಿ. ನೋಡಿ ಬೆಲ್ಲ ಕರಗಿದೆ. ಇದನ್ನು ಒಂದು ಪ್ಯಾನಿಗೆ ಸೋಸಿ ಹಾಕ್ತೀನಿ. ಈ ಬೆಲ್ಲದ ನೀರಿಗೆ 1/2 ಕಪ್ ಹಸಿ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ 2 ಸಲ ಪಲ್ಸ್ ಮಾಡಿ ತಂದಿದ್ದೀನಿ. ಇದನ್ನು ಬೆಲ್ಲದ ನೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನಂತರ ಕಡಲೆ ಪುಟಾಣಿ ಅವಲಕ್ಕಿ ಪುಡಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಾನು ಯಾವುದೇ ಸ್ವೀಟ್ ಮಾಡುವಾಗ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತೀನಿ. ನಂತರ ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಮೊದಲೇ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಕೊನೆಗೆ 2 ಸ್ಪೂನ್ ತುಪ್ಪವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇವೆಲ್ಲವನ್ನು ಒಂದು ಪ್ಲೇಟಿಗೆ ಹಾಕ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಉಂಡೆ ಕಟ್ಟಬೇಕು. ನೋಡಿ ಇವಾಗ ಉಗುರು ಬೆಚ್ಚಗಿದೆ. ಇವಾಗ ಉಂಡೆ ಕಟ್ತೀನಿ. ನೋಡಿ ಉಂಡೆ ಕಟ್ಟಲು ಸರಿಯಾಗಿ ಬರ್ತಾ ಉಂಟು. ನೋಡಿ ಹೇಗೆ ಬಂದಿದೆ ಅಲ್ವಾ ಉಂಡೆ. ಈಗ ಎಲ್ಲ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೀನಿ. ನೋಡಿ ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ಬಂದಿದೆ ಅಲ್ವಾ. ಹಾಗೆ ತುಂಬ ರುಚಿಯಾಗಿದೆ ಕೂಡ. ನೀವು ಕೃಷ್ಣ ಜನ್ಮಾಷ್ಟಮಿಗೆ ನಾನು ಹೇಳಿದ ಸೇಮ್ ಮೆಜರ್ಮೆಂಟಲ್ಲಿ ಮಾಡಿ ಸರಿಯಾದ ಉಂಡೆ ನೀವು ಮಾಡಬಹುದು. ನನ್ನ ಇವತ್ತಿನ ಅವಲಕ್ಕಿ ಉಂಡೆ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.